ಮೂರ್ನಾಲ್ಕು ದಿನಗಳಿಂದ ಸಂಪರ್ಕಕ್ಕೆ ಸಿಗದ ಶಾಸಕ ಗಣೇಶ್ ಇವತ್ತು ದಿಢೀರನೆ ಪ್ರತ್ಯಕ್ಷರಾಗಿದ್ದಾರೆ. ನಾನು ಮುಂಬೈಗೂ ಹೋಗಿಲ್ಲ, ಬೆಂಗಳೂರಿಗೂ ಹೋಗಿಲ್ಲ. ಅತೃಪ್ತರ ಬಣದಲ್ಲಿ ನಾನು ಎಲ್ಲಿಯೂ ಕಾಣಿಸ್ಕೊಂಡಿಲ್ಲ. ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಎಲ್ಲಿಯೂ ಹೋಗೋದೂ ಇಲ್ಲ. ನಾನು 2 ದಿನಗಳಿಂದ ನನ್ನ ಪರ್ಸನಲ್ ವರ್ಕ್ ಮೇಲೆ ಚಿಕ್ಕಮಗಳೂರಿನಲ್ಲಿ ಇದ್ದೆ. ನನ್ನ ಮಕ್ಕಳನ್ನ ನೋಡೋದಕ್ಕೆ ನಾನು ಹೋಗಿದ್ದೆ ಅಂತ ಕಂಪ್ಲಿ ಶಾಸಕ ಗಣೇಶ್ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಸೃಷ್ಟಿ. ಇವಾಗ ಹಂಗೇನು ಸಂಪರ್ಕದಲ್ಲಿದ್ರೆ ಗೊತ್ತಾಗ್ತೈತಿ. ಇವಾಗ ಮುಂಬೈನಲ್ಲಿ ಶಾಸಕರು ಇದ್ದಾರೆ, ಅಲ್ಲಿ ಇವಾಗ ಅಲ್ಲಿಗೆ ಗೊತ್ತಾಗಿದೆ ಯಾರು ಇದ್ದಾರೆ ಯಾರೆಲ್ಲ ಒಂದು ಮಾಧ್ಯಮಕ್ಕೆ ಕೂಡ ಗೊತ್ತಾಗ್ತೈತಿ. ನಮ್ಮ ಬಗ್ಗೆ ಸುಮ್ಮನೆ ಇವೆಲ್ಲ ಸುಳ್ಳು ಆಪಾದನೆ ಮಾಡೋದು ನಿಜವಾಗ್ಲೂ ಭಾಳ ತಪ್ಪು. ಯಾಕಂದರೆ ಭೀಮಾ ನಾಯಕ್ ಬೆಂಗಳೂರಲ್ಲಿದ್ದಾನ. ಇವಾಗ ಕೂಡ ನೀವು TV ಮಾಧ್ಯಮ ನೋಡ್ರಿ, ಇವಾಗ ಕೂಡ ನಾವೆಲ್ಲ ಮುಂಬೈನಲ್ಲಿದ್ದೀವಿ. ಮತ್ತು ಸ್ಪೆಷಲ್ ಫ್ಲೈಟ್ ತಂದು ಬೆಂಗಳೂರಿಗೆ ಬಂದು CLP ಮೀಟಿಂಗ್ ಅಟೆಂಡ್ ಆಗ್ತಾರ. ಇವೆಲ್ಲ ಸೃಷ್ಟಿ ಇದೆಲ್ಲ ಯಾರು ಸೃಷ್ಟಿ ಮಾಡ್ತಾರೋ ಗೊತ್ತಿಲ್ಲ. ನೋಡ್ರಿ, ನಾನು ಹೇಳ್ತೇನಲ್ಲ, ನಮ್ಮ ಕ್ಷೇತ್ರದ ಜನತೆ 10 ವರ್ಷದಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿಗೆ ಆದ್ಯತೆ ನಾನು ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀನಿ. ನಮ್ಮ ಭಾಗದಾಗ ಹೈಯೆಸ್ಟ್ ಏತ ನೀರಾವರಿ ಇರಲಿ, ಭಾಳ ಸಾಕಷ್ಟು 2 ಹೊಸ ತಾಲೂಕುಗಳು ಇದ್ದಾವೆ. ಇವಾಗ ಕಂಪ್ಲಿ ಮತ್ತು ಕುರುಗೋಡು. ಇವಾಗ ಮಿನಿ ವಿಧಾನಸೌಧ, 100 ಬೆಡ್ ಹಾಸ್ಪಿಟ್ಲು, ಒಂದು 106 ನನ್ನ ಮೇಲೆ 106 ಜವಾಬ್ದಾರಿಗಳಿದ್ದಾವೆ. ಇವನ್ನ ನನ್ನ ಪಕ್ಷಕ್ಕೆ ಆದಷ್ಟೇ ಇವೆಲ್ಲ ಸಾಕಾರ ಮಾಡಕತ್ತಾರ. ಇವಕ್ಕೆಲ್ಲ ಸಾಕಾರ ಮಾಡ್ತಾರೆ. ನಾವು ಕಾಂಗ್ರೆಸ್ ಬಿಟ್ಟು ಹೋಗಂತ ಪ್ರಶ್ನೆನೇ ಉದ್ಭವಿಸಲ್ಲ. ಇವನ್ನೆಲ್ಲ ಸೃಷ್ಟಿ ಮಾಡೋದು ನಾವು ಸ್ವಲ್ಪ ದಯವಿಟ್ಟು ಮಾಧ್ಯಮ ಮುಖಾಂತರ ಕೇಳ್ಕೊಂಬಿ ಇವೆಲ್ಲ ನಿಂದಿಸ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಇದೆಲ್ಲ ಸೃಷ್ಟಿ. ಇವಾಗ ಹಂಗೇನು ಸಂಪರ್ಕದಲ್ಲಿದ್ರೆ ಗೊತ್ತಾಗ್ತೈತಿ. ಇವಾಗ ಮುಂಬೈನಲ್ಲಿ ಶಾಸಕರು ಇದ್ದಾರೆ, ಅಲ್ಲಿ ಇವಾಗ ಅಲ್ಲಿಗೆ ಗೊತ್ತಾಗಿದೆ ಯಾರು ಇದ್ದಾರೆ ಯಾರೆಲ್ಲ ಒಂದು ಮಾಧ್ಯಮಕ್ಕೆ ಕೂಡ ಗೊತ್ತಾಗ್ತೈತಿ. ನಮ್ಮ ಬಗ್ಗೆ ಸುಮ್ಮನೆ ಇವೆಲ್ಲ ಸುಳ್ಳು ಆಪಾದನೆ ಮಾಡೋದು ನಿಜವಾಗ್ಲೂ ಭಾಳ ತಪ್ಪು. ಯಾಕಂದರೆ ಭೀಮಾ ನಾಯಕ್ ಬೆಂಗಳೂರಲ್ಲಿದ್ದಾನ. ಇವಾಗ ಕೂಡ ನೀವು TV ಮಾಧ್ಯಮ ನೋಡ್ರಿ, ಇವಾಗ ಕೂಡ ನಾವೆಲ್ಲ ಮುಂಬೈನಲ್ಲಿದ್ದೀವಿ. ಮತ್ತು ಸ್ಪೆಷಲ್ ಫ್ಲೈಟ್ ತಂದು ಬೆಂಗಳೂರಿಗೆ ಬಂದು CLP ಮೀಟಿಂಗ್ ಅಟೆಂಡ್ ಆಗ್ತಾರ. ಇವೆಲ್ಲ ಸೃಷ್ಟಿ ಇದೆಲ್ಲ ಯಾರು ಸೃಷ್ಟಿ ಮಾಡ್ತಾರೋ ಗೊತ್ತಿಲ್ಲ. ನೋಡ್ರಿ, ನಾನು ಹೇಳ್ತೇನಲ್ಲ, ನಮ್ಮ ಕ್ಷೇತ್ರದ ಜನತೆ 10 ವರ್ಷದಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿಗೆ ಆದ್ಯತೆ ನಾನು ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀನಿ. ನಮ್ಮ ಭಾಗದಾಗ ಹೈಯೆಸ್ಟ್ ಏತ ನೀರಾವರಿ ಇರಲಿ, ಭಾಳ ಸಾಕಷ್ಟು 2 ಹೊಸ ತಾಲೂಕುಗಳು ಇದ್ದಾವೆ. ಇವಾಗ ಕಂಪ್ಲಿ ಮತ್ತು ಕುರುಗೋಡು. ಇವಾಗ ಮಿನಿ ವಿಧಾನಸೌಧ, 100 ಬೆಡ್ ಹಾಸ್ಪಿಟ್ಲು, ಒಂದು 106 ನನ್ನ ಮೇಲೆ 106 ಜವಾಬ್ದಾರಿಗಳಿದ್ದಾವೆ. ಇವನ್ನ ನನ್ನ ಪಕ್ಷಕ್ಕೆ ಆದಷ್ಟೇ ಇವೆಲ್ಲ ಸಾಕಾರ ಮಾಡಕತ್ತಾರ. ಇವಕ್ಕೆಲ್ಲ ಸಾಕಾರ ಮಾಡ್ತಾರೆ. ನಾವು ಕಾಂಗ್ರೆಸ್ ಬಿಟ್ಟು ಹೋಗಂತ ಪ್ರಶ್ನೆನೇ ಉದ್ಭವಿಸಲ್ಲ. ಇವನ್ನೆಲ್ಲ ಸೃಷ್ಟಿ ಮಾಡೋದು ನಾವು ಸ್ವಲ್ಪ ದಯವಿಟ್ಟು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ವೀರೇಶ್ ದಾನಿ ಅವರಿಂದ. ವೀರೇಶ್, ನಿಮ್ಮ ಜಿಲ್ಲೆಯ 4 ಪ್ರಮುಖ ಶಾಸಕರು ಭೀಮಾ ನಾಯಕ್, ಗಣೇಶ್, ನಾಗೇಂದ್ರ ಮತ್ತು ಆನಂದ್ ಸಿಂಗ್, ಇವರು ಯಾರು ಕೂಡ ಆಸೆ ಆಮಿಷಗಳಿಗೆ ಒಳಗಾಗಲೇ ಇಲ್ಲ ಅಂತೀರಾ ತಮ್ಮ ಸೋರ್ಸ್ ಪ್ರಕಾರ, ಅಥವಾ ಏನೂ ಗಿಟ್ಲಿಲ್ಲ ಅಂತ ಈಗ ದಿಢೀರಂತ ಹೊರಗಡೆ ಪ್ರತ್ಯಕ್ಷರಾಗ್ತಾ ಇದ್ದಾರೆ? ಏನು ಹೇಳುತ್ತೆ ತಮ್ಮ ಸೋರ್ಸ್? ಅರವಿಂದ್, ಬಳ್ಳಾರಿ ಜಿಲ್ಲೆಯ 6 ಕಾಂಗ್ರೆಸ್ ಶಾಸಕರ ಪೈಕಿ 4 ಕಾಂಗ್ರೆಸ್ ಶಾಸಕರು ಸಂಪೂರ್ಣವಾಗಿ ಅತೃಪ್ತರಾದಂತವರು. ಅವರು ಬಿಜೆಪಿಯ ಆಮಿಷ ಮತ್ತು ಆಸೆಗಳಿಗೆ ಬಲಿಯಾದಂತವ್ರೆ. ಆದ್ರೆ ಎಲ್ಲೋ ಒಂದ್ ಕಡೆ ಒತ್ತಡಗಳು ಮತ್ತು ಏನು ಕಾಂಗ್ರೆಸ್ ನಿಂದ ಬರ್ತಿರ್ತಕ್ಕಂಥ ಆಫರ್ಗಳಿಗೆ ಇದೀಗ ಅವರು ಮತ್ತೆ ಬಗ್ಗಬೇಕಾಗಿರುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬೋದು ಅರವಿಂದ್. ಯಾಕಂತಂದ್ರೆ ಭೀಮಾ ನಾಯಕ್ ಆಗಿರ್ಬೋದು ಮತ್ತು ಗಣೇಶ್ ಅವರ ಇವರಿಬ್ಬರ ನಡೆಗಳನ್ನ ಕಳೆದ 3-4 ದಿನಗಳ ನಡೆಗಳನ್ನ ನೋಡಿದ್ರೆ ಸಾಕಷ್ಟು ಅನುಮಾನಗಳು ಬಂದಿದ್ದಂತೂ ಸತ್ಯ. ಇಬ್ರು ಸಹ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿದ್ದು, ಕಾಂಗ್ರೆಸ್ ನಾಯಕರುಗಳ ಕೈಗೂ ಸಿಗದೆ ಇರೋದನ್ನ ನೋಡಿದ್ರೆ ಖಂಡಿತವಾಗಿಯೂ ಇವರು ಬಿಜೆಪಿ ನಾಯಕರ ಸಂಪರ್ಕದಲ್ಲಿ ಇದ್ರು ಅನ್ನೋದನ್ನ ಅಲ್ಲಿ ಗೆಳೆಯುವ ಹಾಗೇನೇ ಇಲ್ಲ. ಆದ್ರೆ ಇದೀಗ ಪ್ರತ್ಯಕ್ಷರಾಗಿ ಎಲ್ಲವೂ ಸಹ ಸರಿ ಆದ ನಂತರ ಇದೀಗ ಪ್ರತ್ಯಕ್ಷರಾಗಿ ನಾನು ಎಲ್ಲೂ ಸಹ ತೃಪ್ತ ಬಣದಲ್ಲಿ ಇಲ್ಲ ಅನ್ನೋ ಒಂದು ಸಮಜಾಯಿಷಿಗಳನ್ನ ಈ ಇಬ್ಬರು ಶಾಸಕರುಗಳು ನೀಡ್ತಾ ಇದ್ದಾರೆ ಅರವಿಂದ್. ಹಾಗಾದ್ರೆ ಭೀಮಾ ನಾಯಕ್ ನಿನ್ನೆ ಒಂದು ಮಾತಾಡಿದ್ರು ನಮ್ಮ ಜೊತೆ ಮಾತನಾಡಬೇಕಾದ್ರೆ, ಸ್ವಲ್ಪ ಅಸಮಾಧಾನ ಇತ್ರಿ, ಅದಕ್ಕೋಸ್ಕರ ನಾವು ನಾಟ್ ರೀಚಬಲ್ ಆಗಿದ್ವಿರಿ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿಗೆ ನಿಮ್ಮ ಮಾತಿನ ಪ್ರಕಾರ ಇವರು ದೇ ಆರ್ ಇನ್ ಟಚ್ ವಿತ್ ಬಿಜೆಪಿ ಅಂತ ಆಯ್ತಲ್ಲ? ಖಂಡಿತವಾಗಿಯೂ ಒಂದು ಕಡೆ ಬಿಜೆಪಿಯಿಂದ ಬರ್ತಿರ್ತಕ್ಕಂಥ ಆಫರ್ಗಳನ್ನ ಒಪ್ಕೊಳ್ಳುವಂಥದ್ದು, ಇನ್ನೊಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಗಳನ್ನ ಬ್ಲಾಕ್ ಮೇಲ್ ಮಾಡುವಂತ ತಂತ್ರಗಳನ್ನ ಈ ಶಾಸಕರುಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ಬೋದು ಅರವಿಂದ್. ಯಾಕಂತಂದ್ರೆ ಬಿಜೆಪಿಗೆ ಹೋದ್ರೆ ಅಲ್ಲೇ ಸಚಿವ ಸ್ಥಾನ ಸಿಗುತ್ತೆ, ಇಲ್ಲದೆ ಇದ್ರೆ ಇಲ್ಲಿ ಕಾಂಗ್ರೆಸ್ನವರು ಸಚಿವ ಸ್ಥಾನ ಏನು ಕೊಡ್ಲಿಲ್ಲ, ಅವರಿಗೆ ಒಂದು ನಮ್ಮ ಒಂದು ಏನು ತಾಕತ್ತು ಏನು ಅನ್ನೋದನ್ನ ತೋರಿಸುವಂತ ಸಾಮರ್ಥ್ಯ ಅವ್ರಿಗೆ ಗೊತ್ತಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಪ್ಲಾನ್ ಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ಬೋದು. ನಿನ್ನೆವರೆಗೂ ಸಹ ಭೀಮಾ ನಾಯಕ್ ಅವರು ನಾಟ್ ರೀಚಬಲ್ ಆಗಿದ್ರು. ನಿನ್ನೆ ಪ್ರತ್ಯಕ್ಷರಾಗಿ ನಾನು ಎಲ್ಲೂ ಸಹ ಹೋಗಿಲ್ಲ, ನಾನು ಸಿದ್ದರಾಮಯ್ಯನಲ್ಲಿ ಬಣದಲ್ಲಿ ಗುರುತಿಸಿಕೊಂಡಿರೋನು ಅಂತ ಹೇಳಿ ಭೀಮಾ ನಾಯಕ್ ಅವರು ನಿನ್ನೆ ಸಮರ್ಥನೆಯನ್ನ ಮಾಡ್ಕೊಂಡ್ರೆ, ಇವತ್ತು ಜಯನ್ ಗಣೇಶ್ ಅವರು ಹೊಸಪೇಟೆಯಲ್ಲಿ ಪ್ರತ್ಯಕ್ಷರಾಗಿ ನಾನು ಎಲ್ಲೂ ಸಹ ಅತೃಪ್ತ ನಾಯಕರುಗಳ ಜೊತೆ ಗುರುತಿಸ್
ಉಳಿಸ್ಕೊಂಡಿಲ್ಲ, ಬೆಂಗಳೂರಿಗೂ ಹೋಗಿಲ್ಲ, ಮುಂಬೈಗೂ ಹೋಗಿಲ್ಲ ಅನ್ನೋ ಒಂದು ಸಮಜಾಯಿಷಿಗಳನ್ನ ಕೊಡ್ತಾ ಇದ್ರು ನೋಡಿದ್ರೆ ಕಳೆದ 2-3 ದಿನಗಳಿಂದ ಯಾಕೆ ನಾಟ್ ರೀಚಬಲ್ ಆದ್ರು ಅನ್ನೋದ್ರ ಬಗ್ಗೆನೇ ಅವರೇ ಅವ್ರ ಕ್ಷೇತ್ರದ ಜನರಿಗೆ ಸ್ಪಷ್ಟವಾದಂತ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಅರವಿಂದ್. ಓಕೆ, ಇನ್ನು ಕಾಂಗ್ರೆಸ್ ವತಿಯಿಂದ ಇವರ ಸಂಪರ್ಕ ಸಾಧಿಸಿ ಇವರ ಮನವೊಲಿಸುವಲ್ಲಿ ಸಕ್ಸಸ್ ಆದ ಲೀಡರ್ ಯಾರು ಹಾಗಾದ್ರೆ ವೀರೇಶ್? ಖಂಡಿತವಾಗಿಯೂ ಈ ಇಬ್ಬರು ಶಾಸಕರುಗಳನ್ನ ಸಮಾಧಾನ ಪಡಿಸಲಿಕ್ಕೆ ಏನೆಲ್ಲ ತಂತ್ರಗಳನ್ನು ಮಾಡಬೇಕಾಗಿತ್ತು ಆ ಎಲ್ಲ ತಂತ್ರಗಳನ್ನು ಸಹ ಕಾಂಗ್ರೆಸ್ನ ಹೈಕಮಾಂಡ್ಗಳ ನಾಯಕರುಗಳು ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಆಗಿರ್ಬೋದು, ಗಣೇಶ್, ವಿಶೇಷವಾಗಿ ಕಂಪ್ಲಿ ಶಾಸಕ ಗಣೇಶ್ ಏನಿದ್ದಾರೆ ಇವರನ್ನ ಸಮಾಧಾನ ಪಡಿಸುವಲ್ಲಿ ವಿಶೇಷವಾಗಿ ಒಂದ್ ಕಡೆ ಮಾಜಿ ಶಾಸಕ ಸೂರ್ಯನಾರಾಯಣ ರೆಡ್ಡಿ ಏನಿದ್ದಾರೆ ಅವರು ಸಹ ಪ್ರಯತ್ನವನ್ನ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಈ ಅತೃಪ್ತರಾಗಿದ್ರು ಇವರನ್ನ ಇದೀಗ ಮತ್ತೆ ಕಾಂಗ್ರೆಸ್ನಲ್ಲೇ ಉಳಿಸ್ಕೊಳ್ಳಲಿಕ್ಕೆ ಕಾಂಗ್ರೆಸ್ನ ನಾಯಕರುಗಳು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಅರವಿಂದ್. ಓಕೆ ವೀರೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.